ನಮಸ್ಕಾರ. ಇವತ್ತು ನಾವೆಲ್ಲರೂ ಆಕಾಶಕ್ಕೆ ಹಾರೋಣ. ಒಂದು ಅದೃಶ್ಯ ಸ್ಪೇಸ್‌ಶಿಪ್‌ನಲ್ಲಿ ಕೂತು ಹೋದ್ರೆ ಹೇಗಿರುತ್ತೆ? ವಾವ್, ಖಂಡಿತ ಹೋಗೋಣ. ನಮ್ಮ ಅರ್ತಿಂದ ಮೇಲಕ್ಕೋದ್ರೆ ಈ ಬೃಹತ್ ಜಾಗ ಹೇಗಿದೆ ಅಂತ ನೋಡೋಣ. ಹೌದು, ಇವತ್ತು ನಮ್ಮ ಸೋಲಾರ್ ಸಿಸ್ಟಮ್‌ನ ವಿಸ್ಮಯಗಳ ಬಗ್ಗೆ ಒಂದು ಡೀಪ್ ಡೈವ್ ಮಾಡ್ತಿದ್ದೀವಿ. ಆ ನಮ್ಮ ಈ ಸೋಲಾರ್ ಸಿಸ್ಟಮ್ಗೆ ಯಜಮಾನ ಯಾರು ಅಂದ್ರೆ ನಮ್ಮ ಸನ್. ಇದೊಂದು ಬೃಹತ್ತಾದ ಬಿಸಿ ಅನಿಲಗಳ ಸ್ಟಾರ್. ಅಂದ್ರೆ ನಮ್ಮ ಸೂರ್ಯ. ಹೌದು. ಇದು ನಮ್ಮಿಂದ ಸುಮಾರು 150 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ. ವಿಜ್ಞಾನಿಗಳು ಇಷ್ಟು ದೊಡ್ಡ ದೂರವನ್ನ ಅಳೆಯೋಕೆ 1 ಆಸ್ಟ್ರೋನಾಮಿಕಲ್ ಯೂನಿಟ್ ಅಥವಾ AU ಅಂತ ಕರೀತಾರೆ. ಓಹೋ, 1 AU ಅಷ್ಟು ದೂರ ಇದ್ರೂ ನಮ್ಗೆ ಅದರ ಬಿಸಿ ತಟ್ಟುತ್ತೆ. ಆದ್ರೆ ನನಗೊಂದು ಡೌಟು. ಕೇಳಿ. ಆಕಾಶದಲ್ಲಿ ಯಾವುದೇ ಆಸರೆ ಇಲ್ದೆ ಈ ಎಲ್ಲಾ ಪ್ಲಾನೆಟ್ಗಳು ಸಣ್ಣ ಸುತ್ತ ಹೇಗೆ ತಿರುಗುತ್ತವೆ? ಅವೆಲ್ಲ ದಾರಿ ತಪ್ಪಿ ಹಾರಿ ಹೋಗಲ್ವಾ? ಅದೇ ಇಲ್ಲಿ ಮ್ಯಾಜಿಕ್. ಅದಕ್ಕೆ ಗ್ರಾವಿಟಿ ಇರೋದು. ಸಣ್ಣ ಗ್ರಾವಿಟಿ ಒಂದು ಅಗೋಚರವಾದ ಬೃಹತ್ ರಬ್ಬರ್ ಬ್ಯಾಂಡ್ ತರಹ ಕೆಲಸ ಮಾಡುತ್ತೆ. ಓ, ಅಂದ್ರೆ ಒಂದು ಅದೃಶ್ಯ ಹಗ್ಗದ ತರಹ ಜಗ್ಗಿ ಹಿಡಿಯುತ್ತಾ? ನಿಖರವಾಗಿ. ಅದು ಎಲ್ಲ 8 ಪ್ಲಾನೆಟ್ಸ್ಗಳನ್ನು ತನ್ನ ಕಡೆಗೆ ಜಗ್ಗಿ ಹಿಡಿದಿಟ್ಕೊಂಡಿರುತ್ತೆ. ಹಾಗಾಗಿ ಅವು ಎಲ್ಲೂ ಹಾರಿ ಹೋಗದೆ ಸೂರ್ಯನ ಸುತ್ತ ಒಂದು ನಿರ್ದಿಷ್ಟ ದಾರಿಯಲ್ಲಿಯೇ ತಿರುಗುತ್ತವೆ. ವಾವ್! ಇನ್ನೊಂದು ವಿಷಯ ಏನಂದ್ರೆ, ರಾತ್ರಿ ಆಕಾಶ ನೋಡಿದಾಗ ಕೆಲವು ದೀಪಾವಳಿ ದೀಪಗಳ ತರಹ ಮಿನುಗುತ್ತವೆ, ಇನ್ನು ಕೆಲವು ಮಿನುಗಲ್ಲ. ಇದಕ್ಕೆ ಕಾರಣ ಏನು? ಆ ಮಿನುಗೋದೆಲ್ಲ ಸ್ಟಾರ್ಗಳು, ಅಂದ್ರೆ ನಕ್ಷತ್ರಗಳು. ಅವುಗಳ ಬೆಳಕು ನಮ್ಮ ಭೂಮಿಯ ವಾತಾವರಣದ ಮೂಲಕ ಹಾದು ಬರುವಾಗ, ಅಂದ್ರೆ ಗಾಳಿಯ ಮೂಲಕ ಬರುವಾಗ. ಹೌದು, ನಾವು ನೀರಿನೊಳಗೆ ನೋಡಿದಾಗ ವಸ್ತುಗಳು ಅಲುಗಾಡದ ಹಾಗೆ ಕಾಣುತ್ತವಲ್ಲ, ಹಾಗೆ ಮಿನುಗುತ್ತವೆ. ಆದ್ರೆ ಪ್ಲಾನೆಟ್ಗಳಿಗೆ ಹಾಗಾಗಲ್ವಾ? ಇಲ್ಲ, ಪ್ಲಾನೆಟ್ಸ್ಗಳಿಗೆ ಸ್ವಂತ ಬೆಳಕಿಲ್ಲ. ಅವು ಸನ್ನಿನ ಬೆಳಕನ್ನ ಕೇವಲ ರಿಫ್ಲೆಕ್ಟ್ ಮಾಡುತ್ತವೆ ಅಷ್ಟೇ. ಹಾಗಾಗಿ ಅವು ಮಿನುಗುವುದಿಲ್ಲ, ಸ್ಥಿರವಾಗಿ ಬೆಳಗುತ್ತವೆ. ಮಿನುಗದೇ ಇರೋದನ್ನ ನೋಡಿದ್ರೆ ಅದು ಪ್ಲಾನೆಟ್ ಅಂತ ಸುಲಭವಾಗಿ ಹೇಳಬಹುದು. ಅರೆ, ಎಷ್ಟು ಸಿಂಪಲ್ ಟ್ರಿಕ್ ಅಲ್ವಾ? ಖಂಡಿತ. ಮತ್ತೆ ಆ ಪಾಪದ ಪ್ಲೂಟೋ ಕತೆ ಏನು? ಅದನ್ನ ಯಾಕೆ ಪ್ಲಾನೆಟ್ ಪಟ್ಟಿಯಿಂದಲೇ ತೆಗೆದ್ರು ಅಂತ ಮಕ್ಕಳಿಗೆಲ್ಲ ಸ್ವಲ್ಪ ಕನ್ಫ್ಯೂಷನ್. ಹೌದು, 2006ರಲ್ಲಿ ವಿಜ್ಞಾನಿಗಳು ಪ್ಲಾನೆಟ್ ಹೇಗಿರ್ಬೇಕು ಅಂತ ಹೊಸ ರೂಲ್ಸ್ ತಂದ್ರು. ಪ್ಲೂಟೋ ತುಂಬಾ ಚಿಕ್ಕದು, ಮತ್ತೆ ತನ್ನ ದಾರಿಯಲ್ಲಿ ಬರೋ ಕಲ್ಲುಗಳನ್ನ ಗುಡಿಸಿ ಹಾಕೋ ಶಕ್ತಿ ಅದಕ್ಕಿಲ್ಲ. ಓ, ಅದಕ್ಕೆ ಶಕ್ತಿ ಕಮ್ಮಿ. ಹಾಗಾಗಿ ಅದನ್ನ ಡ್ವಾರ್ಫ್ ಪ್ಲಾನೆಟ್ ಅಂತ ಕರೆದ್ರು. ಸರಿ, ಈಗ ನಮ್ಮ 8 ಪ್ಲಾನೆಟ್ಸ್ ಕಡೆ ಬರೋಣ. ಇವುಗಳನ್ನ ಇನ್ನರ್ ಪ್ಲಾನೆಟ್ಸ್ ಮತ್ತೆ ಔಟರ್ ಪ್ಲಾನೆಟ್ಸ್ ಅಂತ 2 ಗುಂಪು ಮಾಡ್ತಾರಲ್ವಾ? ಹೌದು, ಮಾಡ್ತಾರೆ. ಇವೆರಡಕ್ಕೂ ಇರೋ ವ್ಯತ್ಯಾಸ ಏನು? ಏನಂದ್ರೆ, ಸನ್ ಹುಟ್ಟಿದಾಗ ಅದರ ವಿಪರೀತ ಬಿಸಿಗೆ ಹತ್ತಿರದಲ್ಲಿದ್ದ ಹಗುರವಾದ ಗ್ಯಾಸೆಲ್ಲ ದೂರ ಹಾರಿಹೋಯ್ತು. ಕೇವಲ ಗಟ್ಟಿಯಾದ ಕಲ್ಲು ಕಬ್ಬಿಣ ಮಾತ್ರ ಉಳಿದುಕೊಂಡುವು. ಅವೇ ಇನ್ನರ್ ಪ್ಲಾನೆಟ್ಸ್. ಅಂದ್ರೆ ಇವು ನಮ್ಮ ಗಟ್ಟಿಯಾದ ಕ್ರಿಕೆಟ್ ಬಾಲ್ ತರಹ ಇವೆ ಅಂತ ಹೇಳ್ಬೋದಾ? ಖಂಡಿತ ಹೇಳ್ಬೋದು. ಇದರಲ್ಲಿ ಮರ್ಕ್ಯುರಿ ಅತ್ಯಂತ ಚಿಕ್ಕದು, ಆಮೇಲೆ ವೀನಸ್ ಅತಿ ಬಿಸಿಯಾದದ್ದು. ಒಂದ್ ನಿಮಿಷ. ಮರ್ಕ್ಯುರಿ ತಾನೇ ಸನ್ನಿವೆ ಅತಿ ಹತ್ತಿರ ಇರೋದು, ಮತ್ತೆ ವೀನಸ್ ಯಾಕೆ ಅತಿ ಬಿಸಿಯಾಗಿದೆ? ಒಳ್ಳೆ ಪ್ರಶ್ನೆ. ಏನಂದ್ರೆ, ವೀನಸ್ನ ಸುತ್ತ ದಪ್ಪನಾದ ಗ್ಯಾಸ್ನ ಬ್ಲ್ಯಾಂಕೆಟ್ ಇದೆ. ಅದು ಸಣ್ಣ ಶಾಖವನ್ನ ಒಳಗೆ ಇಳ್ಕೊಂಡು ಆಚೆ ಬಿಡಲ್ಲ. ಓಹೋ, ಅಂದ್ರೆ ನಮ್ಮ ಮನೆ ಪ್ರೆಷರ್ ಕುಕ್ಕರ್ ತರಹ ವಿಪರೀತ ಬಿಸಿಯಾಗುತ್ತಾ? ಎಕ್ಸಾಕ್ಟ್ಲಿ. ಇದನ್ನ ಮಾರ್ನಿಂಗ್ ಸ್ಟಾರ್ ಅಥವಾ ಈವ್ನಿಂಗ್ ಸ್ಟಾರ್ ಅಂತಾನೂ ಕರೀತಾರೆ. ಇನ್ನು ಅರ್ತ್, ನಮ್ಗೆಲ್ಲ ಗೊತ್ತಿರೋ ಹಾಗೆ ಜೀವ ಇರೋ ಏಕೈಕ ಬ್ಲೂ ಪ್ಲಾನೆಟ್. ನಮ್ಮ ಸುಂದರ ಭೂಮಿ. ಮತ್ತೆ ಮಾರ್ಸ್, ಇದನ್ನ ರೆಡ್ ಪ್ಲಾನೆಟ್ ಅಂತಾರೆ, ಯಾಕಂದ್ರೆ ಅಲ್ಲಿ ತುಕ್ಕು ಹಿಡಿದ ಕಬ್ಬಿಣದ ಧೂಳು ತುಂಬಿದೆ. ಸರಿ, ಕ್ರಿಕೆಟ್ ಬಾಲ್ ಗುಂಪಾಯ್ತು. ಹಾಗಾದ್ರೆ ಆ ದೂರದ ಔಟರ್ ಪ್ಲಾನೆಟ್ಸ್ ಹೇಗಿವೆ? ನಮ್ಮ ಜಾತ್ರೆಯಲ್ಲಿ ಸಿಗೋ ದೊಡ್ಡ ಗ್ಯಾಸ್ ಬಲೂನ್ ತರಹನಾ? ನಿಖರವಾಗಿ. ಸನ್ನಿಂದ ತುಂಬಾ ದೂರ ಇರೋದ್ರಿಂದ ಅಲ್ಲಿ ವಿಪರೀತ ಚಳಿ. ಹಾಗಾಗಿ ಗ್ಯಾಸ್ ಮತ್ತೆ ಐಸ್ ಒಟ್ಟಿಗೆ ಸೇರಿ ದೈತ್ಯ ಪ್ಲಾನೆಟ್ಗಳಾಗಿವೆ. ಅಂದ್ರೆ ತುಂಬಾ ದೊಡ್ಡವು? ಹೌದು. ಜೂಪಿಟರ್ ಅತ್ಯಂತ ದೊಡ್ಡದು. ಸ್ಯಾಟರ್ನ್ ಕೂಡ ಫೇಮಸ್ ಅಲ್ವಾ? ಅದ್ರ ಸುತ್ತ ಇರೋ ಸುಂದರವಾದ ಬಳೆಗಳು ಅಂದ್ರೆ? ಹೌದು. ಆಮೇಲೆ ಯುರೇನಸ್ ಒಂದು ಐಸ್ ದೈತ್ಯ. ಇದು ತನ್ನ ಒಂದು ಬದಿಗೆ ವಾಲ್ಕೊಂಡು ಉರುಳುತ್ತಾ ತಿರುಗುತ್ತೆ. ಉರುಳೋ ಪೀಪಾಯಿ ತರಹ? ಅದೇ ತರಹ. ಇನ್ನು ನೆಪ್ಟ್ಯೂನ್ ಕಡು ನೀಲಿ ಬಣ್ಣದ ಪ್ಲಾನೆಟ್. ಇಲ್ಲಿ ವಿಪರೀತ ವೇಗದ ಗಾಳಿ ಬೀಸುತ್ತೆ. ವಾವ್! ಈ ಎಲ್ಲಾ ದೈತ್ಯರ ಜೊತೆ ನಮ್ಮ ಅರ್ತ್ ಸುಮ್ಮನೆ ಕೂತಿಲ್ಲ. ಅದು ಬಾಹ್ಯಾಕಾಶದಲ್ಲಿ 2 ರೀತಿಯಲ್ಲಿ ಡ್ಯಾನ್ಸ್ ಮಾಡುತ್ತೆ ಅಂತ ಕೇಳಿದ್ದೀನಿ. ಹೌದು. ಮೊದಲನೆಯದು ರೊಟೇಷನ್. ಭೂಮಿ ತನ್ನ ಆಕ್ಸಿಸ್ ಮೇಲೆ ನಮ್ಮ ಬುಗುರಿ ತರಹ ತಿರುಗುತ್ತೆ. ಓ, ಬುಗುರಿ ತರಹ? ಇದಕ್ಕೆ 24 ಗಂಟೆ ಬೇಕು. ಇದರಿಂದಲೇ ಹಗಲು ಮತ್ತು ರಾತ್ರಿ ಆಗುತ್ತೆ. ಓಕೆ. ಎರಡನೇದು ರೆವಲ್ಯೂಷನ್ ಅಲ್ವಾ? ಹೌದು. ಅದು ಸನ್ನನ ಸುತ್ತ ಒಂದು ಎಲಿಪ್ಟಿಕಲ್ ಪಾತ್, ಅಂದ್ರೆ ಸ್ವಲ್ಪ ಮೊಟ್ಟೆಯ ಆಕಾರದ ದಾರಿಯಲ್ಲಿ ಸುತ್ತುತ್ತೆ. ಅದಕ್ಕೆ ಎಷ್ಟು ಟೈಮ್ ಬೇಕು? ಇದಕ್ಕೆ 365 ದಿನ ಬೇಕು. ಇದೇ ನಮ್ಮ 1 ವರ್ಷ. ಅಷ್ಟು ದೂರದಲ್ಲಿರೋ ಬೇರೆ ಪ್ಲಾನೆಟ್ಗಳನ್ನ ನಾವು ಭೂಮಿ ಮೇಲಿಂದ ನೋಡ್ಬೋದಾ? ಖಂಡಿತ ನೋಡಬಹುದು. 5 ಪ್ಲಾನೆಟ್ಗಳನ್ನ ನಾವು ಬರೀ ಕಣ್ಣಿನಿಂದಲೇ ನೋಡಬಹುದು. ಆದ್ರೆ
ವೀನಸ್ನ ಆಕಾರಗಳನ್ನ ಅಥವಾ ಮೂನ್ನ ಗುಂಡಿಗಳನ್ನ ಸ್ಪಷ್ಟವಾಗಿ ನೋಡಲು ಬೈನಾಕ್ಯುಲರ್ಸ್ ಬೇಕು. ಇನ್ನು ಸ್ಯಾಟರ್ನ್ನ ರಿಂಗ್ಸ್ ಅಥವಾ ಜುಪಿಟರ್ ಮೇಲಿರೋ ಗ್ರೇಟ್ ರೆಡ್ ಸ್ಪಾಟ್ ನೋಡಲು ಖಂಡಿತ ಟೆಲಿಸ್ಕೋಪ್ ಬೇಕಾಗುತ್ತೆ ಅಲ್ವಾ? ಹೌದು, ಟೆಲಿಸ್ಕೋಪ್ ಮೂಲಕ ನೋಡಿದ್ರೆ ಆ ದೃಶ್ಯ ಅದ್ಭುತವಾಗಿರುತ್ತೆ. ನಮ್ಮ ಸೋಲಾರ್ ಸಿಸ್ಟಮ್ ನಿಜಕ್ಕೂ ಎಷ್ಟೊಂದು ಚೆನ್ನಾಗಿ ಕೆಲಸ ಮಾಡುತ್ತೆ ಅಲ್ವಾ? ನಿಜ. ಸನ್ ಶಕ್ತಿ ಕೊಡತ್ತೆ, ಪ್ಲಾನೆಟ್ಗಳು ಶಿಸ್ತಿನಿಂದ ಸುತ್ತುತ್ತವೆ.